ಅದರಿಂದ ಏನೇ ಮಾಡಿದ್ರು ನೀವು ಒಂದು ಶುದ್ಧ ಮನಸ್ಸಿಂದ ಮಾಡಿದ್ರೆ ಅದು ಬಹಳ ರುಚಿಯಾಗಿರ್ತದೆ. ಒಳ್ಳೆ ಸ್ಥಳನೂ ನಿಗದಿ ಮಾಡ್ಕೊಂಡಿದ್ರಿ. ಅದ್ರ ಜೊತೆಗೆ ತಾವೆಲ್ಲ ಇಲ್ಲೇನು ಮಹಿಳೆಯರು ತಾವೆಲ್ಲ ಬಂದಿದ್ರಿ. ನೀವು ಪಟ್ಟಣಕ್ಕೆ ಬಂದಾಗ ನೀವು ಎಲ್ರಿಗೂ ಹೇಳ್ಬೇಕು, ಈ ತರ ನಮ್ಮ ಒಂದು ಸ್ವಸಹಾಯ ಸಂಘದಿಂದಲೇ ನಡೀತಾ ಇರ್ತಕ್ಕಂಥ ಒಂದು ಹೋಟೆಲ್ ಅಲ್ಲಿ ಇದೆ, ಅದನ್ನ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಅದಾಗ್ತದೆ. ಇದು ನೀವು ಏನು ಪ್ರಾರಂಭ ಮಾಡಿದ್ರಿ, ನೀವು ತಕ್ಷಣ 1 ತಿಂಗಳು 2 ತಿಂಗಳಲ್ಲಿ ಇದಾಗಿಲ್ಲ ಅಂತ ಬೇಜಾರು ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಇದು ಯಾಕೆಂತಂದ್ರೆ ಒಂದು ಹೊಸ ಪ್ರಯೋಗ ಮಾಡ್ತಾ ಇರೋದ್ರಿಂದ ಇದು ಒಳ್ಳೆ ರೀತಿಯಲ್ಲಿ ಆಗುತ್ತೆ, ಕಾಲಾವಕಾಶ ತಗೊಳುತ್ತೆ. ನೀವು ಹಂತವಾಗಿ ಇದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಏನು ನಿಮ್ಗೆಲ್ಲ ಸಹಕಾರ ಬೇಕು. ನಮ್ಮ ಶಾಸಕರು ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿ ತಗೊಂಡೋಗ್ಬೇಕು. ಒಂದು ಸುವ್ಯವಸ್ಥಿತವಾಗಿ ನಮ್ಮ ತಾಲೂಕು ಏನು ಆಲಂಗೂರು ಸೀನಣ್ಣವರು ಒಂದು ಹೆಸರು ಕೀರ್ತಿ ತಂದುಕೊಟ್ಟಿದ್ರು, ಅವರ ಅವಧಿನಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹೆಸರನ್ನ ನಮ್ಮ ತಾಲೂಕು ತಂದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಕ್ಷಾತೀತವಾಗಿ ಈ ರೀತಿಯಾಗಿರ್ತಕ್ಕಂಥ ಅವರು ವಿಭಿನ್ನವಾಗಿರ್ತಕ್ಕಂಥ ಇವತ್ತು ನೋಡಿ ಇಡೀ ಜಿಲ್ಲೆನಲ್ಲಿ ಎಲ್ಲೂ ಇಲ್ಲ, ಇವಾಗ ನಮ್ಮದೇ ಪ್ರಥಮ ಅಂತ ಹೇಳಿದಾಗ ಖುಷಿ ಆಯಿತು. ಈ ರೀತಿ ಏನು ಅವ್ರು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತು ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ನೀಡಬೇಕು ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ನಮ್ಮ DCC ಬ್ಯಾಂಕ್ ಬಗ್ಗೆನೂ ಹಲವಾರು ಒಂದು ಸಮಸ್ಯೆಗಳಿದೆ ಹೇಳಿದ್ದೀನಿ, ಅವರೇ ಮಾತಾಡಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಶಾಸಕರನ್ನು ಮನವಿ ಮಾಡ್ತಾರೆ.